ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ಎಸ್, ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ನಿಮ್ಮೆಲ್ಲರಿಗೂ ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಆರ್ ಆಲ್ ಪ್ರಿಪೇರಿಂಗ್ ವೆಲ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಆ್ಯಂಡ್ ಮೈ ರಿಕ್ವೆಸ್ಟ್ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸ್, ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ ಬೋರ್ಡ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಪ್ರಿಪೇರ್ ವೆಲ್. ಆ್ಯಂಡ್ ಇಫ್ ನಿಮ್ಗೆ ಯಾವಾಗಾದರೆ ಈ ಒಂದು ಪ್ರಿಪರೇಟರಿ ಎಕ್ಸಾಮಿನೇಷನ್ಸಲ್ಲಿ ನೈಸ್ ಸ್ಕೋರ್ ಅನ್ನೋದು ನೀವು ಸ್ಕೋರ್ ಮಾಡ್ತಿರೋ, ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಎ ವೆರಿ ಗುಡ್ ಮಾರ್ಕ್ಸ್ ಇನ್ ದ ಫೈನಲ್ ಎಕ್ಸಾಮಿನೇಷನ್ಸ್ ಅಂತ ನಾನು ಹೇಳುತ್ತಾ, ಆ್ಯಂಡ್ ಐ ಆಮ್ ಸೇಯಿಂಗ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್. ಆಲ್ರೆಡಿ ಕೆಲವರಿಗೆ ಶುರು ಆಗಿದೆ, ಇನ್ನು ಕೆಲವರಿಗೆ ಶುರು ಆಗುತ್ತೆ. ಸೊ ಎನಿವೇ, please prepare well and concentrate on this examinations, and along with that and I hope ಈ ಒಂದು ಬ್ಯಾಚ್ ಅನ್ನೋದು ಸಹ ನಿಮಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. KCET ಎಕ್ಸಾಂಪ್ಲರ್ ಬ್ಯಾಚ್ ಅನ್ನೋದು ಕೆಲವು ಕ್ವಶನ್ಸ್, ಮೋಸ್ಟ್ ಪ್ರಾಬಬ್ಲಿ ಈಗ 30-40 ಕ್ವಶನ್ಸ್ ನಾವೇನು ಡಿಸ್ಕಸ್ ಮಾಡದೇ ಇರ್ಬೋದು, ಬಟ್ ನಿಯರ್ಲಿ ಒಂದು 15 to 20 ಕ್ವಶನ್ಸ್ ಇನ್ ಬಿಟ್ವೀನ್ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ದೋಸ್ ಕ್ವಶನ್ಸ್ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯು to answer the KCET entrance examination and also NEET as well as JEE entrance examination. Okay, so ಹಾಗಾಗಿ ದಯವಿಟ್ಟು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಯಾರಿಗಾದ್ರೂ ಏನಾದರೂ ಡೌಟ್ ಬಂದಿದೆ ಅಂತಂದಿದ್ದಾಗ ಯು ಕ್ಯಾನ್ ಆಸ್ಕ್ ಯುವರ್ ಡೌಟ್ಸ್ ಥ್ರೂ ಕಮೆಂಟ್ಸ್ ಅಂತ ನಾವು ಹೇಳಬಹುದು. ಓಕೆನಾ. ಲೇಟರ್ ಇನ್ನೂ ಒಂದು ವಿಷಯ ಏನು ಅರ್ಥ ಮಾಡ್ಕೋಬೇಕು ಅಂತಂದಾಗ, ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪ್ಲರ್ ಇದರಲ್ಲಿ ನಮಗೆ ತುಂಬ ಕ್ವಶನ್ಸ್ ನಿಮಗೆ ಔಟ್ ಆಫ್ ಸಿಲೆಬಸ್ಸಿಂದನೂ ಇರುತ್ತೆ. ಸೊ ಅದನ್ನೆಲ್ಲ ನಾವು ಡಿಲೀಟ್ ಮಾಡಿ ನಮಗೆ ಎಷ್ಟು ಬೇಕು, ಬೋರ್ಡ್ಗೆ ನಮಗೆ ಸಿಲೆಬಸ್ಸಲ್ಲಿ ಎಷ್ಟಿದೆ, JEE ಮತ್ತು ನೀಟ್ಗೆ ಸಿಲೆಬಸ್ ಎಷ್ಟಿದೆ, ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದರ ಮೇಲೆ ಇರುವಂಥ ಒಂದು ಕ್ವಶನ್ಸ್ನ ಮಾತ್ರನೇ ಈ ಎಕ್ಸಾಂಪ್ಲರ್ ಬ್ಯಾಚಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ. ಸೊ ಇವತ್ತಿನ ಸೆಷನ್ನಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ನ್ಯೂ ಚಾಪ್ಟರ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಓಕೆನಾ. ಓಕೆ, ಫಸ್ಟ್ ಆಫ್ ಆಲ್ ಈ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ ಅದರ ಮೇಲೆ ಈ ಪ್ರೀವಿಯಸ್ ಇಯರ್ಸ್ ಪೇಪರ್ಸಲ್ಲಿ ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಒಂದು ಐಡಿಯಾ ಬಂದರೆ ನಮಗೆ ಗೊತ್ತಾಗತ್ತೆ ಹೌ ಮೆನಿ ಕ್ವಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದ ಅಪ್ಕಮಿಂಗ್ KCET 2025 ಎಕ್ಸಾಮಿನೇಷನ್. ಓಕೆ, ಸೊ ಹಾಗಾಗಿ ಲೆಟ್ ಅಸ್ ಅನಲೈಸ್ ದ ಚಾಪ್ಟರ್. ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರಬಹುದು, ಇಲ್ಲದೆ ಹೋಗಿದ್ದಾಗ ವಿ ಕ್ಯಾನ್ ಸೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಚಾಪ್ಟರ್ ಅನಾಲಿಸಿಸ್, ಎಕ್ಸಾಂಪ್ಲರ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನಿಮಗೆಲ್ಲರೂ ಗೊತ್ತಿದೆ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಲ್ಲಿ ನಿಮಗೆ ತುಂಬ ಸಿಲೆಬಸ್ ರಿಡ್ಯೂಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಅರ್ತ್ಸ್ ಮ್ಯಾಗ್ನೆಟಿಸಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅರ್ತ್ಸ್ ಮ್ಯಾಗ್ನೆಟಿಸಮ್ ಮತ್ತು ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಅಂತ ಅಂದ್ಬಿಟ್ಟು ಇದು ಕ್ಲಿಯರಾಗಿ ಹೇಳಬೇಕು ಅಂತಂದಾಗ ಪ್ರೀವಿಯಸ್ಸಲ್ಲಿ ದಿಸ್ ಅರ್ತ್ಸ್ ಮ್ಯಾಗ್ನೆಟಿಸಮ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಅಂತಲೂ ಹೇಳ್ಬೋದಾಗಿತ್ತು. ಈ ಅರ್ತ್ಸ್ ಮ್ಯಾಗ್ನೆಟಿಸಮ್ ಅನ್ನೋದು ಹೋಲ್ ಕಾನ್ಸೆಪ್ಟ್ನ ಎಲಿಮಿನೇಟ್ ಅಂದರೆ ರೆಡ್ಯೂಸ್ ಮಾಡಿದ್ದಾರೆ, ತೆಗೆದು ಹಾಕಿದ್ದಾರೆ. ಸೊ ಪ್ರೀವಿಯಸ್ ಇಯರ್ಸ್ ಪೇಪರ್ಸಲ್ಲೂ ಸಹ ಈ ಒಂದು ಅರ್ತ್ಸ್ ಮ್ಯಾಗ್ನೆಟಿಸಮ್ ಅಲ್ಲಿ ಡೆಫಿನೆಟಾಗಿ ಒಂದು ಕ್ವಶನ್ ಬರ್ತಾನೆ ಇತ್ತು. ಆದರೆ ಆ ಕಾನ್ಸೆಪ್ಟ್ ಫುಲ್ ಡಿಲೀಟ್ ಆಗಿದೆ. ನೀವು ತಲೆ ಕೆಡಿಸ್ಕೋತಕ್ಕಂಥ ನೆಸೆಸಿಟಿ ಇಲ್ಲ. ಸೊ ಹಾಗಾಗಿ ಫೀಲ್ ಹ್ಯಾಪಿ. ಇನ್ನೊಂದು ಏನು ಅಂತಂದಾಗ ಈ ಪರ್ಮನೆಂಟ್ ಮ್ಯಾಗ್ನೆಟ್ಸು, ಎಲೆಕ್ಟ್ರೋ ಮ್ಯಾಗ್ನೆಟ್ಸು, ಇಂತಹ ಒಂದು ಕಾನ್ಸೆಪ್ಟ್ಸ್ ಮೇಲೂ ಸಹ ನಿಮಗೆ ಡಿಲೀಟ್ ಆಗಿದೆ, ಸಿಲೆಬಸ್ ನಿಮಗೆ ರೆಡ್ಯೂಸ್ ಆಗಿದ್ದಾರೆ. ಸೆಕೆಂಡ್ ಪಾರ್ಟ್. ಇನ್ನು ಮೂರನೇದೇನು ಅಂತಂದಾಗ ಹಿಸ್ಟರಿಸಿಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆ ಹಿಸ್ಟರಿಸಿಸ್ ಅನ್ನೋ ಒಂದು ಟಾಪಿಕ್ಕು ಸಹ ನಿಮಗೆ ರೆಡ್ಯೂಸ್ ಮಾಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ. ಸೊ ಇದ್ರ ಮೇಲೂ ಸಹ ಕೆಲವು ಕ್ವಶನ್ಸ್ ನಿಮಗೆ ಪ್ರೀವಿಯಸ್ ಇಯರ್ಸ್ ಪೇಪರ್ಸಲ್ಲಿ ಕೇಳಿದ್ದಾರೆ. ಬಟ್ ಅಂಥ ಒಂದು ಕ್ವಶನ್ಸ್ನ ನಾವು ತೆಗೆದುಹಾಕಿ ನಮಗೆ ಇರುವಂತಹ ಒಂದು ಸಿಲೆಬಸ್ನ ನಾವು ಅನಲೈಸ್ ಮಾಡಿ ಪಾಸ್ಟ್ 10 years ಇಂದ ನಾವು ಕ್ವಶನ್ ಪೇಪರ್ಸ್ನ ನೋಡಿದ್ದಾಗ ನಮಗೆ ಈ ಒಂದು ಅನಾಲಿಸಿಸ್ ನಮಗೆ ಸಿಕ್ಕಿದೆ. ಓಕೆನಾ. ನೋಡಿ, ಅಬ್ಸರ್ವ್ ಮಾಡಿ. ಬಾರ್ ಮ್ಯಾಗ್ನೆಟ್ ಏನೇನು ಕಾನ್ಸೆಪ್ಟ್ಸ್ ಇದೆ ನಮಗೆ ಅಂತಂದ್ರೆ ಬಾರ್ ಮ್ಯಾಗ್ನೆಟ್ ಅಂದರೆ ಏನು, ಆ್ಯಂಡ್ ಬಾರ್ ಮ್ಯಾಗ್ನೆಟ್ಗೆ ಪೋಲ್ ಸ್ಟ್ರೆಂತ್ ಅನ್ನೋದು ಹೇಗೆ ಡಿಫೈನ್ ಮಾಡ್ತೀವಿ, ಅಷ್ಟೇ ಅಲ್ಲ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅನ್ನೋದು ಹೇಗೆ ಡಿಫೈನ್ ಮಾಡಬಹುದು, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಸ್ಕೇಲಾರ್ ಅಥವಾ ವೆಕ್ಟಾರ್ ಆಗಿರುತ್ತಾ, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದಾದ ನಂತರ ಡೈಪೋಲ್ ಮೊಮೆಂಟ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಹೇಳಿದ್ನಲ್ವ, ಡೈಪೋಲ್ ಮೊಮೆಂಟ್ ಆಫ್ ಎ ಬಾರ್ ಮ್ಯಾಗ್ನೆಟ್. ನೆಕ್ಸ್ಟ್ ಬಾರ್ ಮ್ಯಾಗ್ನೆಟ್ ರಿಲೇಟೆಡ್ ಏನು ಅಂತಂದಾಗ ಟೈಮ್ ಪೀರಿಯಡ್ ಅಂತ ನಾವು ಹೇಳ್ಬೋದು. ಯಾವಾಗಾದರೆ ಈ ಒಂದು ಬಾರ್ ಮ್ಯಾಗ್ನೆಟ್ನ ನಾವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ದಾಗ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ಓದಿದ್ದೀವಿ ನಾವು.
ಎಲೆಕ್ಟ್ರಿಕ್ ಡೈಪೋಲ್ನ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ರೆ ಇಟ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್ ಅಂತ ಹೇಳಿ, ಎಕ್ಸ್ಪೀರಿಯನ್ಸ್ ಎ ಟಾರ್ಕ್. ಟಾರ್ಕ್ ಈಸ್ ನಥಿಂಗ್ ಬಟ್ ಎ ಟರ್ನಿಂಗ್ ಎಫೆಕ್ಟ್ ಅಂತ ಹೇಳ್ಬೋದು. ಅದೇ ರೀತಿ ಒಂದು ಬಾರ್ ಮ್ಯಾಗ್ನೆಟ್ನ ನಾವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ದಾಗ ಇಟ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್ ಅಂತ ನಾವು ಹೇಳ್ಬೋದು. ಸೊ ಬಿಕಾಸ್ ಆಫ್ ದ ಟಾರ್ಕ್ ಇಟ್ ವಿಲ್ ಆಸಿಲೇಟ್ and it will have a definite time period which is given by 2 pi into root of I divided by capital M into B. I stands for moment of inertia, capital M stands for what is that, magnetic dipole moment, and B stands for ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ಇಂತಹ ಒಂದು ಕಾನ್ಸೆಪ್ಟ್ಸ್ನ ನೋಡಿದ್ದಾಗ ಫ್ರಮ್ ದ ಪಾಸ್ಟ್ 10 years, ಇಲ್ಲಿ ನಾನು ನೋಟ್ ಮಾಡ್ತಾ ಇದ್ದೀನಿ ನೋಡಿ, ಫ್ರಮ್ ದ ಪಾಸ್ಟ್ 10 years, 10 ವರ್ಷದಿಂದ ನಾವು ಅಬ್ಸರ್ವ್ ಮಾಡಿದ್ದಾಗ ಯು ವಿಲ್ ಗೆಟ್ 10 ಕ್ವಶನ್ಸ್ ನಿಮಗೆ ಬಂದಿದೆ. 10 ಕ್ವಶನ್ಸ್ ನಿಮಗೆ ಅಪಿಯರ್ ಆಗಿದೆ ನಮ್ಮ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಅಲ್ಲಿ. ಓಕೆನಾ? ಅಂಡ್ ಲೇಟರ್ ವೆನ್ ಎವರ್ ವಿ ವಾಂಟ್ ಸೆಕೆಂಡ್ ಟಾಪಿಕ್ ಏನು ನಿಮಗೆ ಅಂತಂದಾಗ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತಂದರೆ ಫೆರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂಡ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಈ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅದರ ಪ್ರಾಪರ್ಟೀಸ್ ಅಂದರೆ ಸಸೆಪ್ಟಬಿಲಿಟಿ ಆಗಿರಬಹುದು, ಅದು ಟೆಂಪರೇಚರ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಸಸೆಪ್ಟಬಿಲಿಟಿ, ಅಷ್ಟೇ ಅಲ್ಲ ಮ್ಯಾಗ್ನೆಟೈಸೇಷನ್ ಅಂದರೆ ಏನು, ಓಕೆ, ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಗ್ನೆಟೈಸೇಷನ್, ಅದನ್ನೆಲ್ಲ ಬೇಸ್ ಮಾಡಿಕೊಂಡು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅದರ ಇಂಪಾರ್ಟೆಂಟ್ ಕ್ವಾಂಟಿಟೀಸ್ ಅಂಡ್ ಅದರ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಎಲ್ಲದನ್ನು ಬೇಸ್ ಮಾಡಿಕೊಂಡು ನಾವು ನೋಡಿದ್ದಾಗ ಓಕೆ 17 ಕ್ವಶನ್ಸ್ ನಮಗೆ ಬಂದಿದೆ. ಇದು ನಾನು ಹೇಳಿದ್ನಲ್ವಾ, ಡಿಲೀಟೆಡ್ ಸಿಲೆಬಸ್ ಅಂತಂದ್ರೆ ಅರ್ತ್ಸ್ ಮ್ಯಾಗ್ನೆಟಿಸಮ್ ಆಗಿರ್ಬೋದು, ಇಲ್ಲ ಹಿಸ್ಟರಿಸಿಸ್ ಆಗಿರಬಹುದು, ಇಲ್ಲಾಂದರೆ ಸ್ಟ್ರಾಂಗ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂಡ್ ವಾಟ್ ಇಸ್ ದಟ್ ಟೆಂಪರರಿ ಮ್ಯಾಗ್ನೆಟ್ಸ್, ಇವೆಲ್ಲ ನಿಮಗೆ ಬೇಸ್ ಮಾಡಿಕೊಂಡು ಕೆಲವೊಂದು 5 to 6 ಕ್ವಶನ್ಸ್ ನಮಗೆ ಬಂದಿದೆ. ಸೊ ಎನಿವೆ ಆ ಟಾಪಿಕ್ಸ್ ಎಲ್ಲ ನಮಗೆ ರಿಡ್ಯೂಸ್ ಆಗಿದೆ. ಓವರಾಲ್ ಆಗಿ ನಾವು ನೋಡಿದ್ದಾಗ ನೀವು ಅಬ್ಸರ್ವ್ ಮಾಡಿದ್ದಾಗ 10 ವರ್ಷದಿಂದ ನಿಮಗೆ ನಿಯರ್ಲಿ 17 ಕ್ವಶನ್ಸ್ ನಿಮಗೆ ಬಂದಿದೆ. ದೇರ್ ಫೋರ್ ಆನ್ ಆವರೇಜ್ ನಿಮಗೆ ಎವ್ರಿ ಇಯರ್ 2 ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. 2 ಕ್ವಶನ್ಸ್ ಫ್ರಮ್ ದ ಪರ್ಟಿಕ್ಯುಲರ್ ಚಾಪ್ಟರ್ ದಟ್ ಈಸ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಎವ್ರಿ ಇಯರ್. Okay, so this is the analysis of this particular chapter, magnetism and matter, and it is a very small chapter. ಕೆಲವು ಕ್ವಶನ್ಸ್ ನಾವು ಆಸ್ ಇಟ್ ಈಸ್ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಅಂತಲೂ ಸಹ ನಾವು ಕಲಿಬೇಕಾಗಿರುತ್ತೆ, ಇಲ್ಲ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ಸ್ ಅಂತ ನಾವು ಕಲಿಬೇಕಾಗಿರುತ್ತೆ. ಅದು ಯಾವುದು ಅನ್ನೋದನ್ನ ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಡಿಸ್ಕಷನ್ ಫ್ರಮ್ ದಿಸ್ ಎಕ್ಸಾಂಪ್ಲರ್ ಸೀರೀಸ್. ಅಂದರೆ ಎಕ್ಸಾಂಪ್ಲರ್ ಬುಕ್ಕಲ್ಲಿ ಯಾವ್ಯಾವ ಕ್ವಶನ್ಸ್ ಕೊಟ್ಟಿದ್ದಾರೆ ಅದರ ಬೇಸ್ ಮಾಡಿಕೊಂಡು ಕೆಲವು ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದ ಫಸ್ಟ್ ಕ್ವಶನ್. ಸ್ಟಾರ್ಟ್ ಮಾಡೋಣ, ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಎ ಟೊರಾಯ್ಡ್ ಆಫ್ n turns, mean radius of capital R and cross sectional radius A carries a current I. Okay, it is placed on a horizontal table taken as XY plane ಅಂತ ಹೇಳ್ತಾರೆ. ಇಟ್ಸ್ ಮ್ಯಾಗ್ನೆಟಿಕ್ ಮೊಮೆಂಟ್ M ಅನ್ನೋದು ಏನು ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂದರೆ ಏನು. ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದು ನಾನ್ ಝೀರೋ ಅಂಡ್ ಪಾಯಿಂಟ್ಸ್ ಇನ್ ದ Z ಡೈರೆಕ್ಷನ್ ಬೈ ಸಿಮ್ಮೆಟ್ರಿ ಅಂತ ಹೇಳ್ತಾ ಇದ್ದಾರೆ. ಪಾಯಿಂಟ್ಸ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಟೊರಾಯ್ಡ್ ಅಂತ ಹೇಳ್ತಾ ಇದ್ದಾರೆ ಇಸ್ ಝೀರೋ. Otherwise, there would be a field falling as 1 by r cube at large distances outside the toroid is pointing radially outwards ಅಂತ ಹೇಳಿ, radially outwards. ಸೊ ನೋಡೋಣ ಇಲ್ಲಿ ಏನು ಹೇಳ್ತಾ ನೀಟಾಗಿ ಅಬ್ಸರ್ವ್ ಮಾಡಿ. ವಾಟ್ ಈಸ್ ದಿಸ್ ಟೊರಾಯ್ಡ್? ಫಸ್ಟ್ ಆಫ್ ಆಲ್ ಟೊರಾಯ್ಡ್ ಅಂದರೆ ಮೀನಿಂಗ್ ಏನು? ಟೊರಾಯ್ಡ್ ಈಸ್ ನಥಿಂಗ್ ಬಟ್ ಎ solenoid which is wounded in the form of a circle ಅಂತ ನಾವು ಹೇಳ್ಬೋದು. ಒಂದು ಟೊರಾಯ್ಡ್ ನಾವು ತಗೊಂಡಿದ್ದಾಗ
ಏನಂತ ಹೇಳ್ತಾ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಇಟ್ ಈಸ್ ಔಂಡೆಡ್ ಇನ್ ದಿ ಫಾರ್ಮ್ ಆಫ್ ಎ ಥಿಂಗ್. ಸೊ ವೆನೆವರ್ ವಿ ಕನ್ಸಿಡರ್ ದ ಕರೆಂಟ್ ನಾವು ನೋಡಿದಾಗ ಏನಾಗುತ್ತೆ ಅಂತಂದ್ರೆ, ದೇರ್ ವಿಲ್ ಬಿ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಟೊರಾಯ್ಡ್. ಸೊ ಸಿ ಹಿಯರ್, ಇನ್ಸೈಡ್ ದ ಟೊರಾಯ್ಡ್ ಅಂದರೆ ಇನ್ಸೈಡ್ ದ ಬಾಡಿ, ಕ್ಲಿಯರ್ ಆಗಿ ಹೇಳಬೇಕು ಅಂತಂದಾಗ, ಇನ್ಸೈಡ್ ದ ಬಾಡಿ ಆಫ್ ಎ ಟೊರಾಯ್ಡ್, there will be magnetic field, ಅಂತ ನಾವು ಹೇಳ್ಬೋದು. there will be magnetic field. ಅಷ್ಟೇ ಅಲ್ಲ, ಅಕಾರ್ಡಿಂಗ್ ಟು ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಪ್ರಕಾರ ನಿಮಗೆ ಇಂಟೀರಿಯರ್ ಪಾರ್ಟಲ್ಲೂ ನಿಮಗೆ ಯಾವುದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲ್ಲ. ಅದ್ರ ಜೊತೆಗೆ ಎಕ್ಸ್ಟೀರಿಯರ್ ಪಾರ್ಟಲ್ಲೂ ಸಹ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇರೋದಿಲ್ಲ. ಓಕೆ, ಹಾಗಾಗಿ ಈ ಒಂದು ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದು ಏನು ಹೇಳ್ಬೋದು ಅಂತ, ನಾನ್ ಝೀರೋ ಅಂತಂದ್ರೆ ಆಗೋದೇ ಇಲ್ಲ. ಇಟ್ ಈಸ್ ಕರೆಕ್ಟ್, wrong, points along the axis of the toroid. ನೋಡಿ, ಅಬ್ಸರ್ವ್ ಮಾಡಿ, along the axis of a toroid ಅಂದ್ರೆ ಮೀನಿಂಗ್ ಏನು ಅಂತಂದಾಗ, this is the point. ನೋಡಿ ಇಲ್ಲಿ, this is the axis. ಟೊರಾಯ್ಡ್ ಹೇಗಿದೆ ನಿಮಗೆ ಅಂತಂದಾಗ, ಯು ಹ್ಯಾವ್ ಕನ್ಸಿಡರ್ಡ್ ಎ ಟೇಬಲ್. ಒಂದು ಟೇಬಲ್ನ ಕನ್ಸಿಡರ್ ಮಾಡಿ ಇದರ ಮೇಲೆ ಒಂದು ಟೊರಾಯ್ಡ್ನ ಪ್ಲೇಸ್ ಮಾಡಿದ್ದಾರೆ. ಟೊರಾಯ್ಡ್ ಬಾಡಿ ಒಳಗಡೆ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನಿರುತ್ತೆ. ಕರೆಂಟ್ ಅನ್ನೋದು ಸಹ ಹೀಗೆ ಫ್ಲೋ ಆಗ್ತಾ ಇರೋದು, ಅಂದರೆ ಇನ್ಸೈಡ್ ಥ್ರೂ ದ ವೈರ್ಸ್ ನಿಮಗೆ ಫ್ಲೋ ಆಗ್ತಾ ಇರುತ್ತೆ. ಇಸ್ ಇಟ್ ರೈಟ್? ಸೊ ಹಾಗಾಗಿ ನಿಮಗೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ನೀವು ತಗೊಂಡಿದ್ದಾಗ ಝೆಡ್ ಆಕ್ಸಿಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ದಟ್ ನೆವರ್ ಬಿ ಈಕ್ವಲ್ ಟು, ಇಸ್ ಇಟ್ ಕ್ಲಿಯರ್? ಹಾಗಾಗಿ ನಿಮ್ಗೆ ಏನಾಗುತ್ತೆ, ಪಾಯಿಂಟ್ಸ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಟೊರಾಯ್ಡ್ ಇರುತ್ತಾ ಅಂದರೆ ಇರಲ್ಲ. ಈಸ್ ಝೀರೋ, ಅದರ್ವೈಸ್ ದೇರ್ ವುಡ್ ಬಿ ಎ ಫೀಲ್ಡ್ ಫಾಲಿಂಗ್ ಆಸ್ 1/r³ ಅಟ್ ದ ಲಾರ್ಜ್ ಡಿಸ್ಟೆನ್ಸಸ್. ನಮಗೆ ಗೊತ್ತಿದೆ, ಯಾವಾಗಾದ್ರೆ ನಾವು ಸಿ ಹಿಯರ್, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು a bar magnet, it is given by mu0/4π into 2 into capital M divided by r³. ಸೊ ಅಬ್ಸರ್ವ್ ಮಾಡಿ, ಒಂದು ಟೊರಾಯ್ಡ್ಗೆ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದು ಇದ್ದರೆ ಅವಾಗ ನಿಮಗೆ ಬಿ ಅನ್ನೋದು ನಿಮಗೆ r⁻³ ಇನ್ವರ್ಸ್ಲಿ ಪ್ರಪೋರ್ಷನಲ್ r³ ಆಗ್ತಾ ಇತ್ತು. ಬಟ್ ಎನಿವೇ, ಇನ್ ದಿಸ್ ಕೇಸ್ ಇಟ್ ಈಸ್ ನಾಟ್ ಪಾಸಿಬಲ್. ಅಂಡ್ ಆ ಪಾಯಿಂಟ್ ಅನ್ನೋದು ಸಹ ಟೊರಾಯ್ಡ್ ಆಕ್ಸಿಸ್ ಆಕ್ಸಿಯಲ್ ಲೈನಲ್ಲಿ ಟೊರಾಯ್ಡ್ ಅನ್ನು ತಗೊಂಡಿದ್ದಾಗ ಪಾಯಿಂಟ್ ಅನ್ನು ತುಂಬಾ ದೂರದಲ್ಲಿ ಇದ್ದರೆ ಇಟ್ ಈಸ್ ಪಾಸಿಬಲ್ ಅಂತ ನಾವು ಹೇಳ್ಬೋದು. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್. ನೋಡಿ, ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದು ನಿಮಗೆ ಝೀರೋ ಆಗಿರುತ್ತೆ. ಅದರ್ವೈಸ್ ಇಲ್ಲದೆ ಹೋಗಿದೆ, ಒಂದು ವೇಳೆ ಟೊರಾಯ್ಡ್ಗೆ ಏನಾದರೂ ಮ್ಯಾಗ್ನೆಟಿಕ್ ಮೊಮೆಂಟ್ ಇದ್ದಿದ್ದರೆ ಅವಾಗ ನಿಮ್ಗೆ ಏನಾಗ್ತಾ ಇತ್ತು, ಪ್ರಪೋರ್ಷನಲ್ ಟು 1/r³ ಥರ ನಿಮಗೆ ಇರ್ತಾ ಇತ್ತು ಅಂತ ನಾವು ಹೇಳಬಹುದು. ಈಸ್ ಪಾಯಿಂಟಿಂಗ್ ರೇಡಿಯಲ್ ಔಟ್ವರ್ಡ್ಸ್ ಸಹ ನಿಮಗೆ ಇರೋಲ್ಲ. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಸಿ ಆಸ್ ಎ ರೈಟ್ ಆನ್ಸರ್. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಅರ್ಥ ಆಗಿದೆ ಅಲ್ವಾ? ನಾವು ಸಿಮಿಲರ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್, ಸಿ ಹಿಯರ್, ಇನ್ ಎ ಪರ್ಮನೆಂಟ್ ಮ್ಯಾಗ್ನೆಟ್ ಅಟ್ ರೂಮ್ ಟೆಂಪರೇಚರ್. ಪರ್ಮನೆಂಟ್ ಮ್ಯಾಗ್ನೆಟಲ್ಲಿ ನಾನು ಹೇಳಿದ್ನಲ್ಲ, ಆ್ಯಕ್ಚುಲಿ ಈ ಕಾನ್ಸೆಪ್ಟ್ಸ್ ನಿಮಗೆ ಇಲ್ಲ, ಬಟ್ ಇದು ಸಿಂಪಲ್ ಕಾನ್ಸೆಪ್ಟ್, ಅದಕ್ಕೆ ಈ ಕ್ವಶನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಏನು ಹೇಳ್ಬೋದು ನಾವು. ಸೊ ಇನ್ ಎ ಪರ್ಮನೆಂಟ್ ಮ್ಯಾಗ್ನೆಟ್ ಅಟ್ ರೂಮ್ ಟೆಂಪರೇಚರ್, ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಈಚ್ ಮಾಲಿಕ್ಯೂಲ್ ಈಸ್ ಝೀರೋ. ನೋಡಿ, ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ ಹೇಳಿದ ತಕ್ಷಣ, whenever we use a word permanent magnet, there should be a magnetic dipole moment. ಹಾಗಾಗಿ magnetic moment of each molecule is zero. That is wrong. ನೋಡಿ, ಇಲ್ಲಿ ಏನು ಹೇಳ್ತಾ ಇದೆ ನೋಡಿ, ಇಲ್ಲಿ ಇಂಡಿವಿಜುವಲ್ ಮಾಲಿಕ್ಯೂಲ್ಸ್ ಹ್ಯಾವ್ non-zero magnetic moment which are all perfectly aligned ಅಂತ ಹೇಳ್ತಾರೆ. non-zero magnetic moment which are all perfectly aligned ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪರ್ಮನೆಂಟ್ ಮ್ಯಾಗ್ನೆಟಿಗೆ ಬಂದಿದ್ದಾಗ, ವೆನೆವರ್ ವಿ ಕಮ್ ಅಕ್ರಾಸ್ ದ ಪರ್ಮನೆಂಟ್ ಮ್ಯಾಗ್ನೆಟ್, ವಿಲ್ ನಾಟ್ ಸ್ಪೀಕ್ ಅಬೌಟ್ ದ ಇಂಡಿವಿಜುವಲ್ ಮಾಲಿಕ್ಯೂಲ್ಸ್, ವಿಲ್ ಸ್ಪೀಕ್ ಅಬೌಟ್ ದ ಸಮ್ ರೀಜಿಯನ್, ಸಮ್ ಏರಿಯಾ ಅಲ್ಲ ಸಮ್ ವಾಲ್ಯೂಮ್ ಬಗ್ಗೆ ನಾವು ಮಾತಾಡ್ತೀವಿ. ಅದನ್ನು ರೀಜಿಯನ್ ಇಲ್ಲ ಏರಿಯಾ ವಾಲ್ಯೂಮ್ ಬಗ್ಗೆ ನಾವು ಮಾತಾಡಿದ್ರೆ ಅದನ್ನು ಡೊಮೈನ್ಸ್ ಅಂತ ನಾವು ಹೇಳಬಹುದು. ಹಾಗಾಗಿ ವಿ ಕ್ಯಾನ್ ಸೇ ದಟ್ ದಿಸ್ ಈಸ್ ರಾಂಗ್. ಸೊ ಡೊಮೈನ್ಸ್ ಆರ್ ಪಾರ್ಷಿಯಲಿ ಸಹ ನಿಮ್ಗೆ ಇರೋದಿಲ್ಲ. ವಿ ಕ್ಯಾನ್ ಸೇ ಡೊಮೈನ್ಸ್ ಆರ್ ಆಲ್ ಪರ್ಫೆಕ್ಟ್ಲಿ ಅಲೈನ್ಡ್ ಅಂತ ನಾವು ಹೇಳ್ಬೋದು. ಪರ್ಫೆಕ್ಟ್ಲಿ ಅಲೈನ್ಡ್, ಎಲ್ಲ ಒಂದು ಡೊಮೈನ್ಸ್, ಎಲ್ಲ ಒಂದು ಇದು ನಿಮ್ಗೆ ಏನಾಗಿರುತ್ತೆ ಅಂದರೆ ಪರ್ಫೆಕ್ಟ್ ಡೈರೆಕ್ಷನ್ ನಿಮಗೆ ಅಲೈನ್ ಆಗಿರುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಅಲೈನ್ಮೆಂಟ್ ದ ಪರ್ಮನೆಂಟ್ ಮ್ಯಾಗ್ನೆಟ್ ವಿಲ್ ಹ್ಯಾವ್ ಎ
ವಾಟ್ ಇಸ್ ದಟ್ ಮ್ಯಾಗ್ನೆಟಿಸಮ್ ಪ್ರಾಪರ್ಟಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ನಾವು ಹೇಳ್ಬೋದು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ನಾವು ಹೇಳ್ಬೋದು. ಓಕೆನಾ? ಸೊ ಲೆಟ್ ಅಸ್ ಸಿ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಅರ್ಥ ಆಗಿದೆ ಅಲ್ವಾ ನಾವು ಏನು ಹೇಳ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ಪ್ಲೀಸ್ ಥಿಂಕ್ ಅಬೌಟ್ ದಿಸ್ ಕ್ವಶನ್ ಒನ್ಸ್, ಒಂದ್ಸರಿ ಓದಿ. Consider the two idealized systems. Consider the two idealized systems. First one, a parallel plate capacitor with large plates and small separation. And second one, a long solenoid of length capital L, which is far greater than capital R. The radius of cross section ಅಂತ ಹೇಳ್ತಾರೆ. In first statement, E is ideally treated as a constant between the plates and zero outside. In second case, magnetic field is constant inside the solenoid and zero outside ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ಆಫ್ ಸಾಲನಾಯ್ಡ್ ವಿಷಯದಲ್ಲಿ ಬಂದಿದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇನ್ಸೈಡ್ ಇರುತ್ತೆ, ಔಟ್ಸೈಡ್ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇರಲ್ಲ. ದೀಸ್ ಐಡಿಯಲೈಸ್ಡ್ ಅಸಂಪ್ಷನ್ಸ್ ಹೌಎವರ್ ಕಾಂಟ್ರಡಿಕ್ಟ್ ಫಂಡಮೆಂಟಲ್ ಲಾಸ್ ಆಸ್ ಬಿಲೋ ಅಂತ ಹೇಳ್ತಾ ಇದ್ದಾರೆ. ಆಸ್ ಅ ಬಿಲೋ. ಫಸ್ಟ್ ಆಫ್ ಆಲ್ ನೋಡೋಣ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ ಆಪ್ಷನ್ಸ್ನ. ಕೇಸ್ 1 ಅಂದರೆ ಫಸ್ಟ್ ಕೇಸ್ ಅನ್ನೋದೇನದು ನೋಡಿ ಇಲ್ಲಿ, ಕಾಂಟ್ರಡಿಕ್ಟ್ಸ್ ಗಾಸ್ ಲಾ ಫಾರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಕಾಂಟ್ರಡಿಕ್ಟ್ಸ್ ಗಾಸ್ ಲಾ ಏನು ಹೇಳುತ್ತೆ ನಿಮಗೆ? ಫಸ್ಟ್ ಆಫ್ ಆಲ್ ನೋಡಿ ಇಲ್ಲಿ, ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಏನು ಹೇಳ್ತಾ ಇದೆ ಗಾಸ್ ಲಾ ಅನ್ನೋದು ನಿಮಗೆ? ವಿ ಕ್ಯಾನ್ ಸೇ ಇಂಟಗ್ರಲ್ ಇ ಡಾಟ್ ಡಿ ಎಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತ ಹೇಳ್ತಾರೆ. ಕೇಸ್ ಒನ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಸೊ ಸಿ ಅಬ್ಸರ್ವ್ ದಿಸ್. Whenever we consider the two large plates, there will be uniform electric field ಅಂತ ನಾವು ಹೇಳಬಹುದು between the two plates, and it's always directed from ಎಲ್ಲಿಂದ ಎಲ್ಲಿಗೆ ಡೈರೆಕ್ಟ್ ಆಗಿರುತ್ತೆ ನಿಮಗೆ? ಪಾಸಿಟಿವ್ ಪ್ಲೇಟಿಂದ ನೆಗೆಟಿವ್ ಪ್ಲೇಟ್ಗೆ ಡೈರೆಕ್ಟ್ ಆಗಿರುತ್ತೆ ಅಂತ ನಾವು ಹೇಳಬಹುದು. ಅಂತ ಅಂದಿದ್ದಾಗ ವೆನೆವರ್ ವಿ ಕನ್ಸಿಡರ್ ಎ ಕ್ಲೋಸ್ ಸರ್ಫೇಸ್, ವಿ ಕ್ಯಾನ್ ಸೇ ದಟ್ ದೇರ್ ವಿಲ್ ಬಿ ಆನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ನಾವು ಹೇಳಬಹುದು. ಆ್ಯಂಡ್ ದಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಲ್ ಬಿ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತ ನಾವು ಹೇಳ್ತೀವಿ. ಸೊ ಇಟ್ ಈಸ್ ನಾಟ್ ಕಾಂಟ್ರಡಿಕ್ಟಿಂಗ್. ಯಾಕೆ ಅಂತಂದಾಗ ಫೀಲ್ಡ್ ಅನ್ನೋದು ನಿಮಗೆ ಯೂನಿಫಾರ್ಮ್ ಆಗಿದೆ ಅಂತ ನಾವು ಹೇಳಬಹುದು. ಸೊ ವಿ ಕ್ಯಾನ್ ಸೇ ದಿಸ್ ನಾಟ್ ದ ಕರೆಕ್ಟ್ ಒನ್. ಸೊ ಸೆಕೆಂಡ್ ಕೇಸ್ ನೋಡೋಣ. ಕೇಸ್ 2, ಅದು ಸೆಕೆಂಡ್ ಸ್ಟೇಟ್ಮೆಂಟ್ ಕಾಂಟ್ರಡಿಕ್ಟ್ಸ್ ಗಾಸ್ ಲಾ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ನೋಡಿ ಇಲ್ಲಿ, ಇನ್ ಮ್ಯಾಗ್ನೆಟಿಸಮ್ ಗಾಸ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದಾಗ, ಇಂಟಗ್ರಲ್ ಬಿ ಡಾಟ್ ಡಿ ಎಸ್ ಮಸ್ಟ್ ಬಿ ಈಕ್ವಲ್ ಟು 0 ಥ್ರೂ ಎನಿ ಸರ್ಫೇಸ್. ಓಕೆನಾ? ಯಾಕೆ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ಮ್ಯಾಗ್ನೆಟಿಕ್ ಲೈನ್ಸ್ ಆಲ್ವೇಸ್ ಫಾರ್ಮ್ಸ್ ಕ್ಲೋಸ್ಡ್ ಲೂಪ್ಸ್ ಅಂತ ಲೂಪ್ಸ್. Is it clear? ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ, ಸಿನ್ಸ್ ಇನ್ ದ ಸೆಕೆಂಡ್ ಸ್ಟೇಟ್ಮೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸಿಸ್ಟ್ ಓನ್ಲಿ ಇನ್ಸೈಡ್, ಬಟ್ ಔಟ್ಸೈಡ್ ನಿಮಗೆ 0 ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ವಿಲ್ ಕಾಂಟ್ರಡಿಕ್ಟ್, ಬಿಕಾಸ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅನ್ನೋದು ಯಾವತ್ತೇ ಆಗಲಿ ಕ್ಲೋಸ್ಡ್ ಲೂಪ್ನ ಫಾರಮ್ ಮಾಡುತ್ತೆ. ಇಸ್ ಇಟ್ ಕ್ಲಿಯರ್ ಆರ್ ನಾಟ್? ದೇರ್ಫೋರ್ ಕ್ಲೋಸ್ಡ್ ಲೂಪ್ ಕಂಪಲ್ಸರಿ ನಿಮಗೆ ಫಾರಮ್ ಆಗಲೇಬೇಕು. ಸೊ ಹಾಗಿದ್ದಾಗ ಏನಾಗುತ್ತೆ ನಿಮಗೆ, ದಿಸ್ ಇಂಟಗ್ರಲ್ ಬಿ ಡಾಟ್ ಡಿ ಎಸ್ ಮಸ್ಟ್ ಬಿ ಈಕ್ವಲ್ ಟು 0. ಇದನ್ನ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನು ನಿಮ್ಗೆ ಏನಾಗ್ತದೆ, ಅಪೋಸ್ ಮಾಡ್ತಾ ಇದೆ, ಇಲ್ಲ ಕಾಂಟ್ರಡಿಕ್ಟ್ ಅಂದರೆ ರಾಂಗ್ ಅಂತ ಪ್ರೂವ್ ಮಾಡ್ತಾ ಇದೆ. ಹಾಗಾಗಿ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ ಆಸ್ ಎ ರೈಟ್ ಆನ್ಸರ್. ಇನ್ನು ಇಲ್ದಿರೋದೆಲ್ಲ ಆಲ್ಮೋಸ್ಟ್ ನಿಮಗೆಲ್ಲ ಕರೆಕ್ಟಾಗಿರುತ್ತೆ. ನೋಡಿ, ಕೇಸ್ 1 agrees with the E dot dl is equals to 0. Case 2 contradicts E dot dl is equals to I enclosed ಅಂತನೂ ಸಹ ನಾವು ಹೇಳಬಹುದು. ಓಕೆನಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಸೇಯಿಂಗ್ ಟು ಅಸ್. ನೋಡಿ, ಅನಲೈಸ್ ಮಾಡಿ. ಎ ಪ್ಯಾರಾಮ್ಯಾಗ್ನೆಟಿಕ್ ಸ್ಯಾಂಪಲ್ ಶೋಸ್ ಎ ನೆಟ್ ಮ್ಯಾಗ್ನೆಟೈಸೇಷನ್ ಆಫ್ 8 ampere per meter, 8 ampere per meter when placed in an external magnetic field of
what is the external magnetic field? They have given 0.6 Tesla at a temperature 4 Kelvin. When the same sample is placed in an external magnetic field of 0.2 Tesla, external magnetic field of 0.2 Tesla at a temperature is equals to 16 Kelvin, the magnetization value is ಅಂತ ಕೇಳ್ತಾ ಇದ್ದಾರೆ. ಇಸ್ ಇಟ್ ಕ್ಲಿಯರ್? ಅಬ್ಸರ್ವ್ ಮಾಡಿ, ಯಾವಾಗ ಅದೊಂದು ಪ್ಯಾರಾಮ್ಯಾಟಿಕ್ ಮೆಟೀರಿಯಲ್ಗೆ ಮ್ಯಾಗ್ನೆಟೈಸೇಷನ್ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ ಅದು 8 ಆಂಪಿಯರ್ ಪರ್ ಮೀಟರ್ ಅಂತ ಕೊಟ್ಟಿದೆ. ಯಾವಾಗ ವೇರ್ ಇಟ್ ಈಸ್ ಪ್ಲೇಸ್ಡ್ ಇನ್ ಎಕ್ಸ್ಟರ್ನಲ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ 0.6 ಟೆಸ್ಲಾ, ಓಕೆ, ಅಟ್ ದ ಟೆಂಪರೇಚರ್ T1 is equals to 4 ಕೆಲ್ವಿನ್. ಹಾಗಿದ್ದಾಗ I2 ಸೆಕೆಂಡ್ ಕೇಸಲ್ಲಿ ಏನಾಗಿರುತ್ತೆ ಅನ್ನೋದು ಅಬ್ಸರ್ವ್ ಮಾಡಬೇಕು. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ? ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಟೆಂಪರೇಚರ್ ಆ್ಯಂಡ್ ಇಂಟೆನ್ಸಿಟಿ ಅಂತ ನಾವು ಹೇಳಿದ್ದಾಗ ವಿ ಕ್ಯಾನ್ ಸೇ ದಟ್ ನೋಡಿ, ಇಲ್ಲಿ ಐ ಈಸ್ ಪ್ರಪೋರ್ಷನಲ್ ಟು ಬಿ ಡಿವೈಡೆಡ್ ಬೈ ಕ್ಯಾಪಿಟಲ್ ಟಿ ಅಂತ ನಾವು ಹೇಳಬಹುದು. ಬಿ ಡಿವೈಡ್ ಬೈ ಕ್ಯಾಪಿಟಲ್ ಟಿ. ಇಸ್ ಇಟ್ ಕ್ಲಿಯರ್? So B under the external magnetic field, T is the temperature, I is the intensity of magnetization ಅಂತ ನಾವು ಹೇಳಬಹುದು. So using this proportionality relation, we can say that ನೋಡಿ ಇಲ್ಲಿ I2 divided by I1 is equals to B2 divided by B1 into T1 divided by T2. Observe ಮಾಡಿ, what is B2 value here? 0.2 divided by 0.6. 0.2 divided by 0.6 into what is T1? 4 divided by T2 is 16 ಅಂತ ನಾವು ಹೇಳ್ಬೋದು. 4 divided by 16. So I2 divided by I1. What is I1 value here? 8 ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ವಾ? ಸೊ ಸಿಂಪ್ಲಿಫೈ ಮಾಡಿ 0.3 ಟೈಮ್ಸ್ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಇಸ್ 4 ಟೈಮ್ಸ್. ಸೊ 2 ಟೈಮ್ಸ್. ಸೊ I2 becomes equals to 2/3 ಆಂಪಿಯರ್ ಪರ್ ಮೀಟರ್ ಅಂತ ನಾವು ಆನ್ಸರ್ ಹೇಳಬಹುದು. ಆಂಪಿಯರ್ ಪರ್ ಮೀಟರ್, 2/3 ampere per meter. Hence we can go with the option B as the right answer. This is one of the question which is based on the properties of the magnetic materials. Okay, I hope you understood this. Now similarly, ಅರ್ಥ ಆಗಿದಲ್ವಾ? ಈ ಒಂದು ರಿಲೇಷನ್ ನಿಮಗೆ ಗೊತ್ತಿದೆ ಅಂತಂದ್ರೆ ನೀವು ಹ್ಯಾಪಿಯಾಗಿ ಇದನ್ನು ಸಾಲ್ವ್ ಮಾಡಬಹುದು. So let us move on to the next question. What they are saying to us. ಒಂದ್ಸರಿ ಕ್ವಶನ್ ನ ಓದಿ. S is the surface of a lump of magnetic material. ಲಂಪ್ ಅಂತಂದಾಗ ಒಂದು ಸ್ವಲ್ಪ ಭಾಗ ಇರುತ್ತೆ ನಿಮಗೆ. ಮ್ಯಾಗ್ನೆಟಿಕ್ ಮೆಟೀರಿಯಲ್ನ ತಗೊಳ್ಳೋಣ. ಓಕೆ, ಲಂಪ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ತಗೊಂಡಿದ್ದಾಗ ಅದರ ಮೇಲೆ ಇರುವಂತಹ ಒಂದು ಸರ್ಫೇಸ್ನ ಎಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಸೊ ಹಾಗಿದ್ದಾಗ ಲೈನ್ಸ್ ಆಫ್ ಬಿ ನೋಡಿ, ಇದು ನಿಮಗೆ ಮಲ್ಟಿಪಲ್ ಆನ್ಸರ್ ಕ್ವಶನ್ಸ್. ಮಲ್ಟಿಪಲ್ ಆನ್ಸರ್ ಕ್ವಶನ್ಸ್. ಇದನ್ನೆಲ್ಲ ನೀವು ಏನು ಮಾಡಬಹುದು ಅಂತಂದಾಗ, ಈ ಎಲ್ಲ ಕ್ವಶನ್ಸ್ನ ನೀವು ಅಂದರೆ ನಮ್ಮ ಟೀಚರ್ಸ್ ಆಗಿರ್ಬೋದು, ಪೇಪರ್ ಪ್ರಿಪೇರ್ ಮಾಡ್ತಾ ಇರ್ತಾರಲ್ವ, KCET ಇಲ್ಲ ನೀಟ್ ಮತ್ತು JEE ಸಿಂಗಲ್ ಆನ್ಸರ್ ಕರೆಕ್ಟಾಗಿ ನೀವು ಚೇಂಜ್ ಮಾಡಿ ಕ್ವಶನ್ಸ್ನ ಕೇಳಬಹುದು. ಎಸ್ ಅನ್ನೋದು ಸರ್ಫೇಸ್ ಆಫ್ ಲಂಪ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಹೇಳ್ತಾರೆ. ಲಂಪ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ತಗೊಳ್ಳೋಣ. ಲೈನ್ಸ್ ಆಫ್ ಬಿ ಆರ್ ನೆಸೆಸರಿಲಿ ಕಂಟಿನ್ಯೂಯಸ್ ಅಕ್ರಾಸ್ ಎಸ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಸಿನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ always forms ಈಗ ಕ್ಲೋಸ್ಡ್ ಲೂಪ್ಸ್ನ ಫಾರಮ್ ಮಾಡೋದ್ರಿಂದ ಏನು ಹೇಳ್ಬೋದು, ಇದನ್ನು ಕಂಟಿನ್ಯೂಯಸ್ ಅಂತ ನಾವು ಹೇಳ್ಬೋದು. ಇಟ್ ಶುಡ್ ಬಿ ಕಂಟಿನ್ಯೂಯಸ್ ಅಕ್ರಾಸ್ ಎಸ್. ಸಮ್ ಲೈನ್ಸ್ ಆಫ್ ಬಿ ಮಸ್ಟ್ ಬಿ ಡಿಸ್ಕಂಟಿನ್ಯೂಯಸ್ ಅನ್ನೋದು ಬರೋದಿಲ್ಲ ನಿಮಗೆ. ಲೈನ್ಸ್ ಆಫ್ ಹೆಚ್ ಆರ್ ನೆಸೆಸರಿಲಿ ಕಂಟಿನ್ಯೂಯಸ್ ಅನ್ನೋದು ರಾಂಗ್ ಆಗಿರುತ್ತೆ. ನೋಡಿ, ಹೆಚ್ ಅನ್ನೋದು ಏನು ಬರೀಬೋದು ನಾವಿಲ್ಲಿ ಅಬ್ಸರ್ವ್ ಮಾಡಿ. We can say that what is H? H is the intensity of magnetizing field. So H is equals to N into I. ಯಾವಾಗ ಅಂತಂದಾಗ we can say outside the material.
ಮೆಟೀರಿಯಲ್ ಔಟ್ಸೈಡ್ ನಾವು ತಗೊಂಡಿದ್ದಾಗ ಇಂಟೆನ್ಸಿಟಿ ಆಫ್ ಮ್ಯಾಗ್ನಟೈಸೇಷನ್ ಅಂದರೆ ಹೆಚ್ ಅನ್ನೋದು ನಿಮಗೆ ಎನ್ ಇಂಟು ಐ ಆಗಿರುತ್ತೆ, ಇಸ್ ಇಟ್ ಕ್ಲಿಯರ್? ಬಟ್ ವೆನೆವರ್ ವಿ ಮೂವ್ ಆನ್ ಟು ದ ಹೆಚ್ ಈಸ್ ಈಕ್ವಲ್ಸ್ ಟು ಎನ್ ಇಂಟು ಐ ಅಂತಲೂ ಹೇಳ್ಬೋದು. ಇಲ್ಲದೆ ಹೋಗಿದ್ದಾಗ ಓಕೆ, ಇದು ಹೇಗೆ ಸರ್ ಬಂತು ಅಂತಂದಾಗ ಹೆಚ್ ಇಸ್ ಈಕ್ವಲ್ಸ್ ಟು ಬಿ ಡಿವೈಡೆಡ್ ಬೈ ಮ್ಯೂ ನಾಟ್ ಅಂತ ನಾವು ಹೇಳ್ತಾರೆ. ಔಟ್ಸೈಡ್ ದ ಥಿಂಗ್. ಬಟ್ ಇನ್ಸೈಡ್ ದ ಮೆಟೀರಿಯಲ್ ನಿಮಗೆ ಹೆಚ್ ಅನ್ನೋದು ನಿಮಗೆ ಏನಾಗುತ್ತೆ, ಬಿ ಡಿವೈಡೆಡ್ ಬೈ ಮ್ಯೂ ಅಂದರೆ ಪರ್ಮಿಯಬಿಲಿಟಿ ಆಫ್ ದ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸಿ ಹಿಯರ್ ಬಿ ಡಿವೈಡ್ ಬೈ ಮ್ಯೂ ನಾಟ್ ಇಂಟು ಮ್ಯೂ r. That means we can say that it depends on mu r ಮೇಲೆ ಡಿಪೆಂಡ್ ಆಗಿರುತ್ತೆ. ಆಗ mu r ಅನ್ನೋದ್ರ ಮೇಲೆ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ. ಅದು ಒಂದು ಮೆಟೀರಿಯಲಿಂದ ಇನ್ನೊಂದು ಮೆಟೀರಿಯಲ್ಗೆ mu r ವ್ಯಾಲ್ಯೂ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ we can say lines of H cannot all be continuous across S ಅಂತ ನಾವು ಹೇಳಬಹುದು. That is, we can select option A and option D. Both are correct answers ಅಂತ ನಾವು ಹೇಳಬಹುದು. Both are correct answers. Okay, I hope it is clear to you. ಅರ್ಥ ಆಗಿದೆ ಅಲ್ವಾ ಹೇಗೆ ಇದನ್ನು ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಸಿಮಿಲರ್ಲಿ whenever we move on to the next question, ಒಂದ್ಸರಿ ನೋಡಿ ನೆಕ್ಸ್ಟ್ ಕ್ವಶನ್ ಒಂದ್ಸರಿ ಓದಿ. The primary origin of magnetism lies in ಅಂತ ಹೇಳ್ತಾ ಇದೆ. This is one of the conceptual based question here. ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ಸ್. ಓಕೆ, ನೋಡಿ ಇಲ್ಲಿ ಮ್ಯಾಗ್ನೆಟಿಸಮ್ ಅನ್ನೋದು ಹೇಗೆ ಬರ್ತಾ ಇದೆ, ಒಂದು ಮೆಟೀರಿಯಲ್ಗೆ ಮ್ಯಾಗ್ನೆಟಿಸಮ್ ಅನ್ನೋದು ಹೇಗೆ ಅರೈಸ್ ಆಗ್ತಾ ಇದೆ. ವಾಟ್ ಇಸ್ ದ ಪ್ರೈಮರಿ ಆರಿಜಿನ್ ಆಫ್ ದ ಮ್ಯಾಗ್ನೆಟಿಸಮ್ ಅಂತ ಹೇಳಿದಾಗ ವಿ ಕ್ಯಾನ್ ಸೇ ದಟ್ ಫಸ್ಟ್ ಒನ್ ನೋಡಿ ಇಲ್ಲಿ ವಿ ಕ್ಯಾನ್ ಸೇ ಇಲ್ಲಿ ಮೆಟೀರಿಯಲ್ ಒಳಗಡೆ ನಿಮಗೆ ಎಲೆಕ್ಟ್ರಾನ್ಸ್ ಅನ್ನೋದು ಇರುತ್ತೆ. ಆಟಮ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಎಲೆಕ್ಟ್ರಾನ್ಸ್ ಅನ್ನೋದು ನಿಮ್ಗೆ ಏನಾಗ್ತಾ ಇರುತ್ತೆ, ನ್ಯೂಕ್ಲಿಯಸ್ ಸುತ್ತು ಆರ್ಬಿಟ್ಸ್ ಅಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ. ಆ ರಿವಾಲ್ವ್ ಆಗಬೇಕಾದ್ರೆ ಆ ಎಲೆಕ್ಟ್ರಾನ್ಸ್ ಅನ್ನೋದು ಸುಮ್ಮನೆ ಇರುತ್ತಾ ಅಂತಂದರೆ ಇರೋದಿಲ್ಲ. ಇಟ್ ವಿಲ್ ಬಿ ಆಲ್ವೇಸ್ ಇನ್ ಸ್ಪಿನ್ ಮೋಷನ್ ಅಂತ ನಾವು ಹೇಳೋದು, ಸ್ಪಿನ್ ಮೋಷನ್. ಹಾಗಾಗಿ ವಿ ಕ್ಯಾನ್ ಸೇ ದಟ್ ಇಂಟ್ರಿನ್ಸಿಕ್ ಸ್ಪಿನ್ ಆಫ್ ಎಲೆಕ್ಟ್ರಾನ್ ಇಸ್ ಅ ಮೇನ್ ರೀಸನ್. ಇಂಟ್ರಿನ್ಸಿಕ್ ಸ್ಪಿನ್ ಆಫ್ ದ ಎಲೆಕ್ಟ್ರಾನ್ ಇಸ್ ಅ ಮೇನ್ ರೀಸನ್ ಅಂತ ನಾವು ಹೇಳಬಹುದು. ಯಾವಾಗಾದರೆ ನಿಮಗೆ ಇಂಟ್ರಿನ್ಸಿಕ್ ಸ್ಪಿನ್ ಮತ್ತು ರಿವಾಲ್ವ್ ಆಗ್ತಾ ಇರುತ್ತೆ ಆವಾಗ ನಿಮಗೆ ಅಟಾಮಿಕ್ ಕರೆಂಟ್ಸ್ ಅನ್ನೋದು ಸಹ ನಿಮಗೆ ಎಕ್ಸಿಸ್ಟ್ ಆಗುತ್ತೆ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ ಅಂಡ್ ಆಪ್ಷನ್ ಡಿ ಆಸ್ ಅ ರೈಟ್ ಆನ್ಸರ್. ನೋಡಿ, ಪ್ರೈಮರಿ ಆರಿಜಿನ್ ಅದು ಇಂಪಾರ್ಟೆಂಟ್ ರೀಸನ್ ಫಾರ್ ದ ಮ್ಯಾಗ್ನೆಟಿಸಮ್ ಈಸ್ ಡ್ಯೂ ಟು ಅಟಾಮಿಕ್ ಕರೆಂಟ್ಸ್ ಅಂಡ್ ಇಂಟ್ರಿನ್ಸಿಕ್ ಸ್ಪಿನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನಾವು ಹೇಳಬಹುದು. Okay, na? So please remember this point as it is. Come on to the next one. What they are saying to us: long solenoid has 1000 turns per meter ಅಂತ ಕೊಟ್ಟಿದ್ದಾರೆ. ಸ್ಮಾಲ್ n ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದಾರೆ 1000 turns per meter and carries a current of 1 ampere. It has a soft iron core whose relative permeability is 1000. The core is heated beyond the Curie temperature. Okay, so ಒಂದು ವಿಷಯ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲಿ ಸಾಲನಾಯ್ಡ್ ಇದೆ ಅಂತ ಹೇಳ್ತಾರೆ. there is a solenoid and inside the solenoid there is an soft iron is an example of ferromagnetic material. Soft iron is an example of ferromagnetic material. ಇಲ್ಲದೆ ಹೋದರೆ ferromagnetic ಸಬ್ಸ್ಟೆನ್ಸ್ ಅಂತ ನಾವು ಹೇಳಬಹುದು. ಓಕೆನಾ? ದೇರ್ಫೋರ್ ನೋಡಿ, ಅಬ್ಸರ್ವ್ ಮಾಡಿ, ವಾಟ್ ಆರ್ ದ ಆಪ್ಷನ್ಸ್ ದೇ ಆರ್ ಸೇಯಿಂಗ್ ಹಿಯರ್. ಇವಾಗ ಈ ಕೋರ್ನ ಏನಾಗ್ತದೆ ನೋಡಿ, core is heated beyond the Curie temperature. ಏನು Curie temperature ಅಂದರೆ ಮೀನಿಂಗ್ ಏನು ಅಂತಂದರೆ the temperature at which the ferromagnetic material will get converted into paramagnetic material ಅಂತ ನಾವು ಹೇಳಬಹುದು. ಓಕೆನಾ? ನೋಡಿ, ಥಿಂಕ್ ಮಾಡೋಣ. ಹೀಗಿದ್ದಾಗ ಅವ್ರು ಏನು ಕೇಳ್ತಾ ಇದ್ದಾರೆ ಅನ್ನೋದು ಅಬ್ಸರ್ವ್ ಮಾಡಿ. ದ ಹೆಚ್
H field in the solenoid is unchanged but B field decreases drastically ಅಂತ ಹೇಳ್ತಾ ಇದ್ದಾರೆ. B decreases drastically. ಓಕೆನಾ, ನೋಡಿ ಅಬ್ಸರ್ವ್ ಮಾಡಿ, ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ಆಸ್ ಈ ತಾನೇ ಜಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಏನದು ಅಂತಂದ್ರೆ H is always equals to N into I ಅಂತ ನಾವು ಬರೀಬಹುದು. ಕರೆಕ್ಟ್ ಅಲ್ವಾ? ಸೊ ಎನ್ ವ್ಯಾಲ್ಯೂ ಎಷ್ಟು ನಿಮ್ಗೆ ಇಲ್ಲಿ 1000 ಇಂಟು ಐ ವ್ಯಾಲ್ಯೂ ನಿಮ್ಗೆ ಎಷ್ಟಿದೆ ಅಂತಂದರೆ 1. ಸೊ ವಿಲ್ ಗೆಟ್ ಹೆಚ್ ಇಸ್ ಈಕ್ವಲ್ಸ್ ಟು 10⁻³ ಆಂಪಿಯರ್ ಪರ್ ಮೀಟರ್ ಅಂತ ನಾವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಬಿ ಫೀಲ್ಡ್ ಡಿಕ್ರೀಸಸ್ ಡ್ರಾಸ್ಟಿಕಲಿ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಕ್ಲಿಯರ್ ಆರ್ ನಾಟ್? ನೋಡಿ ಅಬ್ಸರ್ವ್ ಮಾಡಿ, ಏನು ಹೇಳ್ತಾ ಇದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಬಿ ಈಸ್ ಈಕ್ವಲ್ಸ್ ಟು ಮ್ಯೂ ಇಂಟು ಎನ್ ಐ ಅಂತ ನಾವು ಹೇಳಬಹುದು. ಮ್ಯೂ ಅಂತಂದರೆ ಮ್ಯೂ ನಾಟ್ ಇಂಟು ಮ್ಯೂ ಆರ್ ಇಂಟು ಎನ್ ಐ. ನೋಡಿ ಅಬ್ಸರ್ವ್ ಮಾಡಿ, ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ಟೆಂಪರೇಚರ್ ಅನ್ನೋದು ಬಿಯಾಂಡ್ ಈಸ್ ಹೀಟೆಡ್ ಬಿಯಾಂಡ್ ದ ಕ್ಯೂರಿ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದ್ದಾಗ ಮ್ಯೂ ಆರ್, ಓಕೆ, ಯಾಕೆ ಮ್ಯೂ ಆರ್ ಕಮ್ಮಿ ಆಗುತ್ತೆ ನಿಮಗೆ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ದ ಫೆರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ವಿಚ್ ಇಂಪ್ಲೈಸ್ ರಿಲೇಟಿವ್ ಪರ್ಮಿಯಬಿಲಿಟಿ ಅನ್ನೋದು ನಿಮಗೆ ಡಿಕ್ರೀಸ್ ಆಗುತ್ತೆ. ನೋಡಿ, ಫೆರ್ರೋಮ್ಯಾಟಿಕ್ ಮೆಟೀರಿಯಲ್ಗೆ ರಿಲೇಟಿವ್ ಪರ್ಮಿಯಬಿಲಿಟಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ, ಬಟ್ ಪ್ಯಾರಾಮ್ಯಾಟಿಕ್ ಮೆಟೀರಿಯಲ್ಗೆ ಪಾಸಿಟಿವ್ ಇರುತ್ತೆ ಬಟ್ ಕಡಿಮೆ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಇಟ್ ವಿಲ್ ಡಿಕ್ರೀಸ್ ಡ್ರಾಸ್ಟಿಕಲಿ, ಮ್ಯೂ ಆರ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಡಿಕ್ರೀಸಸ್ ಡ್ರಾಸ್ಟಿಕಲಿ ಅಂತ ನಾವು ಹೇಳಬಹುದು. ಓಕೆ, ಸೊ ಹಾಗಾಗಿ ವಿ ಕ್ಯಾನ್ ಗೋ ವಿತ್ ಎ ಈಸ್ ದ ಕರೆಕ್ಟ್ ಒನ್, ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನಾವು ಹೇಳಬಹುದು. ಒನ್ ಆಫ್ ದ ಕರೆಕ್ಟ್ ಆಪ್ಷನ್ಸ್. ಹೆಚ್ ಅಂಡ್ ಬಿ ಫೀಲ್ಡ್ಸ್ ಇನ್ ದ ಸಾರ್ನ ನಿಯರ್ಲಿ ಅನ್ಚೇಂಜ್ ರಾಂಗ್ ಆಗುತ್ತೆ. ಮ್ಯಾಗ್ನೆಟೈಸೇಷನ್ ದ ಕೋರ್ ರಿವರ್ಸಸ್ ಡೈರೆಕ್ಷನ್, ಅದು ಸಹ ನಿಮಗೆ ಆಗಲ್ಲ. ಓಕೆ, ನೋಡಿ ಇಲ್ಲಿ ದ ಮ್ಯಾಗ್ನೆಟೈಸೇಷನ್ ಇನ್ ದ ಕೋರ್ ಡಿಮಿನಿಷಸ್ ಬೈ ಎ ಫ್ಯಾಕ್ಟರ್ ಆಫ್ ಅಬೌಟ್ 10⁸ ಅಂತ ಹೇಳ್ತಾರೆ. ಬೈ ಎ ಫ್ಯಾಕ್ಟರ್ ಆಫ್ ಅಬೌಟ್ 10⁸. ಇಲ್ಲಿ ನಿಮಗೊಂದು ಕೆಲವು ವ್ಯಾಲ್ಯೂಸ್, ನಾವು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ನಾವು ನೆನಪಿಟ್ಕೋಬೇಕಾಗಿ ಬರುತ್ತೆ. ಏನದು ಅನ್ನೋದನ್ನು ಅಬ್ಸರ್ವ್ ಮಾಡಿ. See here, whenever we consider susceptibility, magnetization, I is the magnetization here. So chi is equals to I by h alva. Chi is equals to I divided by h. ಹಾಗಾಗಿ I is proportional to ಅಂತ ನಾವು ಕನ್ಸಿಡರ್ ಮಾಡಬಹುದು. Therefore chi of we can say ಫೆರ್ರೋ ವ್ಯಾಲ್ಯೂ ಏನಾಗಿರುತ್ತೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಅಂದರೆ 10⁻³ ಅಂತ ನಾವು ಹೇಳಬಹುದು. ಆ್ಯಂಡ್ ಕೈ, ವಾಟ್ ಈಸ್ ದ ಕೈ ಆಫ್ ಪ್ಯಾರಾ ಮೆಟೀರಿಯಲ್ ನಾವು ತಗೊಂಡಿದ್ದಾಗ ಇಟ್ ಈಸ್ ಈಕ್ವಲ್ಸ್ ಟು ವೆರಿ ಸ್ಮಾಲ್ ಆ್ಯಂಡ್ ಈಸ್ ಅಪ್ರಾಕ್ಸಿಮೇಟ್ಲಿ 10⁻⁻⁵ ಅಂತ ಹೇಳ್ತಾರೆ. ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀವಿ, ಯಾವಾಗ ಟೆಂಪರೇಚರ್ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೋ ಫೆರ್ರೋ ಅನ್ನೋದು ಪ್ಯಾರಾ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ದೇರ್ ಫೋರ್, ಸೊ ಅಬ್ಸರ್ವ್ ಮಾಡಿ, ಕೈ ಫೆರ್ರೋ ಡಿವೈಡ್ ಬೈ ಕೈ ಪ್ಯಾರಾ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಕ್ಯಾನ್ ಸೇ 10⁻³ ಡಿವೈಡ್ ಬೈ 10⁻⁻⁵ ವಿಚ್ ಈಸ್ ಈಕ್ವಲ್ಸ್ ಟು 10⁻8 ಅಂತ ನಾವು ಹೇಳಬಹುದು. ಅಂದರೆ ಫೆರ್ರೋ ಅನ್ನೋದು ನಿಮ್ಗೆ ಏನಾಗ್ತದೆ ನಿಮ್ಗೆ ಇಲ್ಲಿ ಅಂತಂದರೆ ಇಟ್ ಈಸ್ ಚೇಂಜಸ್. ನೋಡಿ, ಇನಿಷಿಯಲಿ ಫೆರ್ರೋ ಇರುತ್ತೆ, ಆಮೇಲೆ ಪ್ಯಾರಾ ಎಷ್ಟು ಸರಿ ನಿಮಗೆ ಕಮ್ಮಿ ಆಗುತ್ತೆ ಅಂದರೆ 10⁸ ಟೈಮ್ಸ್ ನಿಮಗೆ ಡಿಕ್ರೀಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಡಿಮಿನಿಷಸ್ ಅಂತ ಕೊಟ್ಟಿದ್ದಾನು. ಡಿಮಿನಿಷಸ್ ಎಷ್ಟು ಫ್ಯಾಕ್ಟರ್ ನಿಮಗೆ ಈಸಿನೆಸ್ ಅನ್ನೋದು ಏನಾಗ್ತಾ ಇರುತ್ತೆ ನಿಮಗೆ ಅಂತಂದಾಗ, ಸಸೆಪ್ಟಿಬಿಲಿಟಿ ಯಾಕೆ ಸಹ ತಗೋಬೇಕು ಅಂತಂದಾಗ ಇಟ್ ಈಸ್ ದ ಈಸಿನೆಸ್, ದ ಮೆಜರ್ ಆಫ್ ಈಸಿನೆಸ್ ಆಫ್ ಎ ಮೆಟೀರಿಯಲ್ ಟು ಗೆಟ್ ಮ್ಯಾಗ್ನಟೈಸ್ಡ್ ಅಂತ ನಾವು ಹೇಳಬಹುದು. ಓಕೆ, ಹೆನ್ಸ್ ವಿ ಕ್ಯಾನ್ ಗೋ ವಿತ್ yes, this is also correct one. So these are the standard values we have to keep in our mind. Okay, so therefore we can move on with option A and option D. A ಮತ್ತು D ಎರಡು ಆಪ್ಷನ್ಸ್ ನಿಮಗೆ ಕರೆಕ್ಟ್ ಅಂತ ನಾವು ಹೇಳಬಹುದು. ಓಕೆನಾ? ಅರ್ಥ ಆಗಿದಲ್ವ ಹೇಗೆ ಆನ್ಸರ್ ಮಾಡಬೇಕು ಅಂತ? ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಸೇ ಇಂಟು us. Please observe this. The essential difference between electrostatic shielding by a conducting shell and magnetostatic shielding is due to ಅಂತ ಹೇಳ್ತಾರೆ. ಎಸೆನ್ಷಿಯಲ್ ಡಿಫರೆನ್ಸ್ ಯಾಕೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಲೈನ್ಸ್ ಕೆನ್ ಎಂಡ್ ಆನ್ ಚಾರ್ಜಸ್ ಅಂಡ್ ಕಂಡಕ್ಟರ್ಸ್ ಹ್ಯಾವ್ ಫ್ರೀ ಚಾರ್ಜಸ್ ಅಂತ ನಾವು ಹೇಳಬಹುದು. ಕರೆಕ್ಟ್ ಅಲ್ವಾ? ಇದು ನಿಮಗೆ electrostatic field lines always starts from positive and ends at a negative ಅಂತ ನಾವು ಹೇಳಬಹುದು. ಸೊ ಹಾಗಾಗಿ
ಯಾವ ಬಾಡಿಗೆ ನೆಗೆಟಿವ್ ಚಾರ್ಜ್ ಇರುತ್ತೆ ಅಲ್ಲಿ ನಿಮಗೆ ಎಂಡ್ ಆಗುತ್ತೋ ಚಾನ್ಸ್ ಇದೆ. ಲೈನ್ಸ್ ಆಫ್ ಬಿ ಕ್ಯಾನ್ ಆಲ್ಸೋ ಎಂಡ್ ಅಂತಂದಾಗ ಇದು ನಿಮಗೆ ರಾಂಗ್ ಆಗಿರುತ್ತೆ. ಲೈನ್ಸ್ ಆಫ್ ಬಿ ಕೆನಾಟ್ ಎಂಡ್ ಆನ್ ಎನಿ ಮೆಟೀರಿಯಲ್ and perfect shielding is not possible because magnetic lines of force always forms closed loops. Okay, next ನೋಡಿ ಇಲ್ಲಿ shells of high permeability materials can be used to divert lines of B from the interior region. ಶೆಲ್ಸ್ ಆಫ್ ಏನು ಹೇಳ್ಬೋದು, ಹೈ ಪರ್ಮಿಯಬಿಲಿಟಿ, ಯಾವ ಮೆಟೀರಿಯಲ್ಗೆ ಪರ್ಮಿಯಬಿಲಿಟಿ ಅನ್ನೋದು ತುಂಬ ಜಾಸ್ತಿ ಇರುತ್ತೋ ಅಂಥ ಒಂದು ಮೆಟೀರಿಯಲ್ ಏನೋ ಯೂಸ್ ಮಾಡಿದ್ದಾಗ ನಾವು ಫೀಲ್ಡ್ ಲೈನ್ಸ್ನ ಡೈವರ್ಟ್ ಮಾಡಬಹುದು ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ಲೈಕ್ ದಿಸ್. ಸೊ ದೇರ್ ಫೋರ್ ವಾಟ್ ಈಸ್ ದ ಆಪ್ಷನ್ಸ್? ವಿ ಕ್ಯಾನ್ ಸೇ A, B, A, C and D. ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ನಾವು ಹೇಳಬಹುದು. ಸೊ ಆನ್ಸರ್ ಈಸ್ ACD. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. Now let us move on to the next question. ನೋಡಿ ಕ್ವಶನ್ನ ಓದಿ ಒಂದ್ಸರಿ ಏನು ಹೇಳ್ತಾ ಇದೆ ಅಂತ ನೀಟಾಗಿ ಅನಲೈಸ್ ಮಾಡಿ. ಎ ಪ್ರೋಟಾನ್ ಹ್ಯಾಸ್ ಅ ಸ್ಪಿನ್ ಅಂಡ್ ಮ್ಯಾಗ್ನೆಟಿಕ್ ಮೊಮೆಂಟ್ ಜಸ್ಟ್ ಲೈಕ್ ಅನ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ಗೆ ಸ್ಪಿನ್ ಮತ್ತು ಮ್ಯಾಗ್ನೆಟಿಕ್ ಮೊಮೆಂಟ್ ಯಾವ ರೀತಿ ಇರುತ್ತೋ ಪ್ರೋಟಾನ್ಗೂ ಸಹ ಅದೇ ರೀತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ why then its effect is neglected in magnetism of materials ಅಂತ ಹೇಳ್ತಾರೆ. magnetism of materials ನೋಡಿ ಇಲ್ಲಿ ಏನು ಹೇಳ್ಬೋದು ನೋಡಿ, ಅಬ್ಸರ್ವ್ ಮಾಡಿ. ಸೊ we should understand that ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಇಲ್ಲ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದು ನಿಮಗೆ E into H divided by 4πm ಅಂತ ನಾವು ಹೇಳ್ಬೋದು. E ಅಂದರೆ ಎಲೆಕ್ಟ್ರಾನಿಕ್ ಚಾರ್ಜ್ ಆಫ್ ದ ಪ್ರೋಟಾನ್, ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಎರಡೂ ಸೇಮ್ ಆಗಿರುತ್ತೆ. ಆ್ಯಂಡ್ ಎಮ್ ಅಂದರೆ ಏನು ಅಂತಂದಾಗ ವಿ ಕ್ಯಾನ್ ಸೇ ಇಟ್ ಈಸ್ ಮಾಸ್ ಆಫ್ ದ ಪಾರ್ಟಿಕಲ್. ಅಂತ ನಾವು ಹೇಳ್ಬೋದು. ಎಮ್ ಈಸ್ ಮಾಸ್ ಆಫ್ ದ ಪಾರ್ಟಿಕಲ್. ಓಕೆ, ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ನೋಡಿ ಇಲ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ದ ಪ್ರೋಟಾನ್ divided by magnetic moment of the electron is equals to mass of the electron divided by mass of the proton. Therefore, neatly observe ಮಾಡಿ, since mass of the proton is very large compared to mass of the electron, ಅಂದರೆ 1837 times mass of the proton ಅನ್ನೋದು ಜಾಸ್ತಿ ಇರುತ್ತೆ compared to mass of the electron. Okay, therefore which implies we can say that magnetic dipole moment will be less compared to that of electron ಅಂತ ನಾವು ಹೇಳಬಹುದು. ಓಕೆ, ಹಾಗಾಗಿ because of this reason it is neglected, its effect is neglected ಅಂತ ನಾವು ಹೇಳಬಹುದು. Therefore we can say that effect of proton is neglected ಅಂತ ಹೇಳ್ಬೋದು. effect of proton is neglected in magnetism of material ಅಂತ ನಾವು ಹೇಳ್ತಾ ಇದ್ದೀವಿ. ಅರ್ಥ ಆಗಿದೆ ಅಲ್ವಾ? ಸೊ ದಟ್ ಈಸ್ ದ ರೀಸನ್ ವೈ ವಿ ಆರ್ ನಾಟ್ ಕನ್ಸಿಡರಿಂಗ್ ದ ಎಫೆಕ್ಟ್ ಆಫ್ ಪ್ರೋಟಾನ್ಸ್. ಅರ್ಥ ಇದೆ? ಇಲ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಪ್ರೋಟಾನ್ಸ್ ಅನ್ನೋದು ತುಂಬ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, so yes, let us see the next question. What they are saying to us: a permanent magnet in the shape of a thin cylinder of length 10 centimeter has m is equals to ನೋಡಿ ಇಲ್ಲಿ 10⁶ ampere per meter. Calculate the magnetization current ಅಂತ ಹೇಳ್ತಾರೆ. ಮ್ಯಾಗ್ನೆಟೈಸೇಷನ್ ಕರೆಂಟ್ ಅಂತ ಕೇಳ್ತಾರೆ. ಮ್ಯಾಗ್ನೆಟೈಸೇಷನ್ ಕರೆಂಟ್ IM, ಮ್ಯಾಗ್ನೆಟೈಸೇಷನ್ ಕರೆಂಟ್ IM ಅಂತ ಹೇಳ್ತಾರೆ. IM. ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದು ಅನಲೈಸ್ ಮಾಡಿ. ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ವಾಟ್ ಈಸ್ L? L is equals to 10 centimeter. And what is the capital M value? Capital M is 10⁶ ampere per meter. So we should understand that. ನೋಡಿ ಇಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮಾಡಿದ್ರೆ 10⁶ ಆಂಪಿಯರ್ ಪರ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದರ ಮೀನಿಂಗ್ ಏನು ಅಂತಂದಾಗ ಕ್ಯಾಪಿಟಲ್ M ಕ್ಯಾನ್ ಬಿ ರಿಟನ್ ಆಸ್ IM divided by
ಎಲ್ ಅಂತ ನಾವು ಹೇಳ್ಬೋದು. ಐ ಎಮ್ ಡಿವೈಡ್ ಬೈ ಎಲ್. ಸೊ ವೆನೆವರ್ ವಿ ಡೂ ಸಿಂಪ್ಲಿಫಿಕೇಶನ್ ಏನಾಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸೊ ವಾಟ್ ಇಸ್ ದಿಸ್ ಐ ಎಮ್ ಹಿಯರ್? ಐ ಎಮ್ ಇಸ್ ಕಾಲ್ಡ್ ಆಸ್ magnetization current. So from this we can say that I m is equals to capital M into L. What is capital M value? 10 to the power of 6 into L value is 10 into 10 to the power of minus 2. So whenever we do simplification, we'll get 10 to the power of 5 ampere ಅಂತ ನಮಗೆ ಸಿಗುತ್ತೆ. ದಟ್ ಈಸ್ ಮ್ಯಾಗ್ನೆಟೈಸೇಷನ್ ಕರೆಂಟ್. ಅರ್ಥ ಇದೆ ಇಲ್ಲಿ ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಹೇಗೆ ಅನಲೈಸ್ ಮಾಡಬೇಕು ಬೇಸ್ಡ್ ಆನ್ ದ ಯೂನಿಟ್ ವಿ ಆರ್ ಗೆಟಿಂಗ್ ಅಂಡ್ ವಿ ಆರ್ ಸಾಲ್ವಿಂಗ್ ದ ಗಿವೆನ್ ಕ್ವಶನ್. ಓಕೆ, I hope you understood this. Now similarly, let us move on to the next question, what they are saying to us. From the molecular view, ಏನು ಹೇಳ್ತಾ ನೀಟಾಗಿ ಅಬ್ಸರ್ವ್ ಮಾಡಿ. The discuss the temperature dependence of susceptibility for diamagnetism, paramagnetism and ferromagnetism ಅಂತ ಹೇಳ್ತಾರೆ. ferromagnetism ನೋಡಿ, ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಏನು ಅಂತಂದಾಗ ಇನ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಕ್ವಶನ್ ಅರ್ಥ ಆಯ್ತಾ ಇಲ್ಲಿ ಏನು ಹೇಳ್ತಾ ಇದ್ದ? ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಅಂದರೆ ಸಸೆಪ್ಟಿಬಿಲಿಟಿ ಡಿಪೆಂಡೆನ್ಸ್ ನಾವು ಹೇಳಬೇಕು. ವಿತ್ ರೆಸ್ಪೆಕ್ಟ್ ಸಸೆಪ್ಟಿಬಿಲಿಟಿ ಡಿಪೆಂಡೆನ್ಸ್ ಆನ್ ಟೆಂಪರೇಚರ್. ನೋಡಿ, ಇನ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಇಲ್ಲ ಸಬ್ಸ್ಟೆನ್ಸಸ್ ಏನಾಗಿರುತ್ತೆ ನಿಮಗೆ ಅಂತಂದಾಗ ಆಲ್ ದ ಮಾಲಿಕ್ಯೂಲ್ಸ್ are aligned. ಹೇಗೆ ಅಲೈನ್ ಆಗಿರುತ್ತೆ ನಿಮಗೆ ಅಂತಂದಾಗ ಇಟ್ ಈಸ್ ಆಪೋಸಿಟ್ ಟು ದ ಎಕ್ಸ್ಟರ್ನಲ್ ಫೀಲ್ಡ್ ಅಂತ ಹೇಳ್ತಾರೆ. ಆಪೋಸಿಟ್ ಟು ಎಕ್ಸ್ಟರ್ನಲ್ ಫೀಲ್ಡ್ ಅಂತ ನಾವು ಹೇಳ್ಬೋದು. ಆಪೋಸಿಟ್ ಎಕ್ಸ್ಟರ್ನಲ್ ಫೀಲ್ಡ್ ಅಂತ ನಾವು ಹೇಳ್ತಾ ಇದ್ವಿ. ಎಕ್ಸ್ಟರ್ನಲ್ ಫೀಲ್ಡ್ ಆಪೋಸಿಟ್ ಆಗಿ ಮಾಲಿಕ್ಯೂಲ್ಸ್ ಅನ್ನೋದು ಅಲೈನ್ ಆಗಿರುತ್ತೆ. ಹಾಗಾಗಿ therefore there is no effect of temperature. ಅಂತ ನಾವು ಹೇಳೋದು. there is no effect of temperature. But whenever we consider ನೋಡಿ ಇಲ್ಲಿ in para and ferromagnetic materials ಪ್ಯಾರಾ ಮತ್ತು ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಇಲ್ಲ ಸಬ್ಸ್ಟೆನ್ಸಸ್ ಅಲ್ಲಿ ಏನಾಗಿರುತ್ತೆ ನಿಮಗೆ ಅಂತಂದಾಗ ಮಾಲಿಕ್ಯೂಲ್ಸ್ ಆರ್ ಅಲೈನ್ಡ್ ಇನ್ ದ ಡೈರೆಕ್ಷನ್, ಅಲೈನ್ಡ್ ಇನ್ ಆನ್ ಆರ್ಡರ್ ಅಂತ ನಾವು ಹೇಳ್ಬೋದು. ಇನ್ ಆನ್ ಆರ್ಡರ್ ಅಲಾಂಗ್ ದ ಫೀಲ್ಡ್ ಅಂತ ನಾವು ಹೇಳ್ಬೋದು. ಅಲಾಂಗ್ ದ ಫೀಲ್ಡ್. Therefore we can say as the temperature changes ಅವಾಗ ಏನಾಗುತ್ತೆ the order of the molecules, ಈ ಅರೇಂಜ್ಮೆಂಟ್ ಏನಾಗುತ್ತೆ ನಿಮಗೆ ಅಂತಂದಾಗ ಆರ್ಡರ್ ಆಫ್ ಮಾಲಿಕ್ಯೂಲ್ಸ್ ವಿಲ್ ಬಿ ಡಿಸ್ಟರ್ಬ್ಡ್ ಅಂತ ಹೇಳ್ತಾರೆ. ಯಾವಾಗಾದ್ರೂ ನಿಮಗೆ ಡಿಸ್ಟರ್ಬ್ ಆಗುತ್ತೋ ಓಕೆ, ಮ್ಯಾಗ್ನೆಟಿಸಮ್ ಪ್ರಾಪರ್ಟಿ ಅನ್ನೋದು ನಿಮಗೆ ಚೇಂಜ್ ಆಗುವಂಥ ಅವಕಾಶ ಇರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ therefore we can say that as a result ಏನಾಗುತ್ತೆ ನೋಡಿ ಇಲ್ಲಿ. therefore we can say that susceptibility is inversely proportional to temperature ಅಂತ ನಾವು ಹೇಳಬಹುದು. as the temperature increases susceptibility will decrease ಅಂತ ನಾವು ಹೇಳ್ತಾ ಇದ್ವಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪಾಯಿಂಟ್ ಕ್ಲಿಯರ್ಲಿ. ಅರ್ಥ ಆಗಿದೆ ಅಲ್ವಾ ಹೇಗೆ ಇದನ್ನು ಆನ್ಸರ್ ಮಾಡಬೇಕು ಅಂತ. ಸೊ ಸಿಮಿಲರ್ಲಿ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ನೋಡಿ, ಅನಲೈಸ್ ಮಾಡಿ. ಸಪೋಸ್ we want to verify analogy between electrostatic and magnetostatic by an explicit experiment ಅಂದರೆ ಕಂಪೇರ್ ಮಾಡಬೇಕು. ಎಲೆಕ್ಟ್ರೋಸ್ಟ್ಯಾಟಿಕ್ ಮತ್ತು ಮ್ಯಾಗ್ನೆಟೋಸ್ಟ್ಯಾಟಿಕ್ನ ನಾವು ಕಂಪೇರ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಕನ್ಸಿಡರ್ ದ ಮೋಷನ್ ಆಫ್ ಫಸ್ಟ್ ಒನ್ ಎಲೆಕ್ಟ್ರಿಕ್ ಡೈಪೋಲ್ P in an electrostatic field E, and second one magnetic dipole having magnetic moment capital M in magnetic field B. Write down a set of conditions on E, B, P and M so that
ಟೂ ಮೋಷನ್ಸ್ ಆರ್ ವೆರಿಫೈಡ್ ಟು ಬಿ ಐಡೆಂಟಿಕಲ್ ಅಂತ ಹೇಳ್ತಾರೆ. ಎರಡೂ ಮೋಷನ್ನ ಫಸ್ಟ್ ಕೇಸಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ನ ತಗೊಳ್ತಾ ಇದ್ದೀವಿ, ಸೆಕೆಂಡ್ ಕೇಸಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಸ್ ಇಟ್ ಕ್ಲಿಯರ್? ಸೊ ನೋಡಿ ಅಬ್ಸರ್ವ್ ಮಾಡಿ ಫಾರ್ ನೋಡಿ ಎಲೆಕ್ಟ್ರಿಕ್ ಡೈಪೋಲ್ನ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ದಾಗ ಅದು ಟಾರ್ಕ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಳ್ಳುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ದಾಗ ಅದು ಸಹ ಟಾರ್ಕ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಳ್ಳುತ್ತೆ. ಹಾಗಾಗಿ ಫಾರ್ ಐಡೆಂಟಿಕಲ್ ಸಿಚುವೇಶನ್ we can say that torque experienced by the dipole is equals to torque experienced by the bar magnet ಅಂತ ನಾವು ಹೇಳಬಹುದು. we can say that ನೋಡಿ PE into sin theta is equals to MB into sin theta ಅಂತ ನಾವು ಬರೀಬಹುದು. what is the theta here? Theta is the angle of inclination between what is that here? Angle of inclination between the magnetic moment or dipole moment with the magnetic field or electric field ಅಂತ ನಾವು ಹೇಳಬಹುದು. sin theta ನಿಮಗೆ ಕ್ಯಾನ್ಸಲ್ ಆಗಿದ್ದಾಗ we can say P is equals to M into B divided by E ಅಂತ ನಾವು ಹೇಳಬಹುದು. is it clear? ಇದು dipole moment ಏನಾಗುತ್ತೆ ನೋಡಿ ಅಬ್ಸರ್ವ್ ಮಾಡಿ. if the dipole moment is equals to M into B divided by E. ಇಲ್ಲಿ ಇನ್ನೂ ಒಂದು ವಿಷಯ ನಾವು ಹೇಳಬಹುದು. ಏನದು ಅಂತಂದ್ರೆ we also know that the ratio of E by B is equal to C ಅಂತ ಅಂದ್ಬಿಟ್ಟು. what is C here? C is the speed of the light. therefore dipole moment can also be written as M divided by C. so this is the relation this is the conditions ಅಂತ ನಾವು ಹೇಳಬಹುದು between the electric dipole and what is the magnetic dipole ಅಂತ ನಾವು ಹೇಳಬಹುದು. ಅರ್ಥ ಆಗಿದಲ್ವಾ? ನೋಡಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಎಲೆಕ್ಟ್ರಿಕ್ ಡೈಪೋಲು ಮತ್ತು ಮ್ಯಾಗ್ನೆಟಿಕ್ ಡೈಪೋಲು ಎರಡು ಐಡೆಂಟಿಕಲ್ ಅಂತ ನಾವು ಹೇಳಬೇಕು ಅಂತಂದ್ರೆ ದಿಸ್ ಶುಡ್ ಬಿ ದ ಕಂಡೀಷನ್ ಅಂತ ನಾವು ಹೇಳ್ತಾ. ಅಂದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಮಸ್ಟ್ ಬಿ ಈಕ್ವಲ್ ಟು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಡಿವೈಡೆಡ್ ಬೈ ಸಿ. ಇಸ್ ಇಟ್ ಕ್ಲಿಯರ್? ಈ ರೇಷಿಯೋ ಅಲ್ಲಿ ಈ ಒಂದು ಕ್ವಾಂಟಿಟಿಯಲ್ಲಿ ನಿಮಗೆ ಮ್ಯಾಚ್ ಆದರೆ ಅವಾಗ ಅದೆರಡು ಒಂದೇ ತರ ಬಿಹೇವ್ ಮಾಡುತ್ತೆ ಅಂತ ನಾವು ಹೇಳಬಹುದು. ಓಕೆನಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ನೋಡಿ ಅನಲೈಸ್ ಮಾಡಿ. ಎ ಬಾರ್ ಮ್ಯಾಗ್ನೆಟ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ಯಾಪಿಟಲ್ M and moment of inertia capital I okay is cut into two equal pieces perpendicular to length. Let capital T be the period of oscillation of the original magnet. Capital T ಅನ್ನೋದು time period of the original magnet ಅಂತ ಕೊಟ್ಟಿದ್ದಾರೆ. about an axis through the midpoint perpendicular to the length in a magnetic field B. what would be the similar period T dash for each piece ಅಂತ ಕೇಳಿದ್ರು. for each piece. okay ನೋಡಿ ಇಲ್ಲಿ case 1 ಏನದು? let us say there is a bar magnet okay having the time period. ನೋಡಿ ಮ್ಯಾಗ್ನೆಟಿಕ್ ಮೊಮೆಂಟ್ ಇದಕ್ಕೆ ಕ್ಯಾಪಿಟಲ್ M ಅಂತ ಕನ್ಸಿಡರ್ ಮಾಡೋಣ. ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? 2π into root of I divided by capital M into B. what is I here? I ಅಂದ್ರೆ ಏನು? I ಅಂದ್ರೆ ಏನು ಅಂತಂದಾಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. I is nothing but moment of inertia ml square by 12 ಅಂತ ನಾವು ಹೇಳಬಹುದು. M is the mass of the bar magnet. L is the length of the bar magnet. Is it clear? ನೋಡಿ ಇಲ್ಲಿ ಕೇಸ್ 2 ನಾವು ಡಿಸ್ಕಸ್ ಮಾಡೋಣ. what is the case 2? ಕೇಸ್ 2 ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಏನು ಹೇಳ್ತದೆ ನೋಡಿ ಅಬ್ಸರ್ವ್ ಮಾಡಿ. ಯಾವಾಗಾದರೆ ಒಂದು ಬಾರ್ ಮ್ಯಾಗ್ನೆಟ್ನ ಅಲಾಂಗ್ ದ ಲೆಂತ್ ನಾವು ಕಟ್ ಮಾಡ್ತೀವೋ ಅವಾಗ ನಮಗೆ ಎರಡು ಪೀಸಸ್ ನಮಗೆ ಬರುತ್ತೆ. ಎಕ್ಸಾಕ್ಟ್ಲಿ ಎರಡು ಪೀಸ್ ಬಂದಿದ್ದ ನಮ್ಗೊಂದು ವಿಷಯ ಗೊತ್ತಿರಬೇಕು. ನೀವು ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಈಚ್ ಪಾರ್ಟ್ ಅನ್ನೋದು ಏನಾಗುತ್ತೆ? m/2 ಆಗಿರುತ್ತೆ. ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಈಚ್ ಪಾರ್ಟ್ ಬಿಕಮ್ ಈಕ್ವಲ್ಸ್ ಟು m/2.
ಲೆಂತ್ ಆಫ್ ಈಚ್ ಪಾರ್ಟ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ಸ್ ಟು L/2 ಆಗಿರುತ್ತೆ. ಮಾಸ್ ಆಫ್ ಈಚ್ ಪಾರ್ಟ್ ಇಸ್ ಆಲ್ಸೋ ಈಕ್ವಲ್ಸ್ ಟು ಹಾಫ್ ಆಫ್ ದ ಮಾಸ್ ಅಂತ ನಾವು ಹೇಳಬಹುದು. ದೇರ್ಫೋರ್ ಮೊಮೆಂಟ್ ಆಫ್ ಇನರ್ಷಿಯಾ ಅನ್ನೋದೇನಾಗ ನೋಡಿ ಇಲ್ಲಿ m ಡ್ಯಾಶ್ ಇಂಟು L ಡ್ಯಾಶ್ ಸ್ಕ್ವಯರ್ ಡಿವೈಡೆಡ್ ಬೈ 12. ಸೊ ಸಿಂಪ್ಲಿಫೈ ಮಾಡಿ m ಡ್ಯಾಶ್ ಅಂದರೆ m/2, L ಡ್ಯಾಶ್ ಅಂತಂದಾಗ L²/4 ಡಿವೈಡ್ ಬೈ 12. ಸೊ ವೆನ್ ವಿ ಡೂ ಸಿಂಪ್ಲಿಫಿಕೇಶನ್ ಮೊಮೆಂಟ್ ಆಫ್ ಇನರ್ಷಿಯಾ ಅನ್ನೋದು I/8 ಆಗಿರುತ್ತೆ. I/8, 4 2s are 8 ಅಲ್ವಾ. ಸೊ mL²/12 ಅಂದರೆ I/8 ಆಗಿರುತ್ತೆ. ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದು ಏನಾಗ್ತದೆ ನೋಡಿ, ಅಬ್ಸರ್ವ್ ಮಾಡಿ. ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದು ನಿಮಗೆ ಹಾಫ್ ಆಫ್ ದ ಇನಿಷಿಯಲ್ ಮ್ಯಾಗ್ನೆಟಿಕ್ ಮೊಮೆಂಟ್ ಆಗುತ್ತೆ. ಹಾಗಿದ್ದಾಗ ವಾಟ್ ಈಸ್ ದ ನ್ಯೂ ಟೈಮ್ ಪೀರಿಯಡ್? T ಡ್ಯಾಶ್ ಬಿಕಮ್ಸ್ ಈಕ್ವಲ್ಸ್ ಟು 2π ಇಂಟು ರೂಟ್ ಆಫ್ I ಡ್ಯಾಶ್ ಡಿವೈಡ್ ಬೈ ಕ್ಯಾಪಿಟಲ್ M ಡ್ಯಾಶ್ ಇಂಟು B. So just substitute the value of this here. What is I dash here? I divided by 8, M dash ಅಂತಂದ್ರೆ m/2 into B, m/2 into B. So please think about this. So 2 1 2 4 2 4. So if you do simplification ನೋಡಿ ಅಬ್ಸರ್ವ್ ಮಾಡಿ, ಏನು ಹೇಳಬಹುದು ನೋಡಿ ಅಬ್ಸರ್ವ್ ಮಾಡಿ. You can say T dash is equals to 2π into root of 1/4 times I divided by MB ಅಂತ ಬರುತ್ತೆ. ಸೊ ಇದನ್ನು T dash is equals to 1/2 into ರೂಟ್ 4 ಅಂದರೆ 2 ಅಲ್ವಾ, ಹಾಗಾಗಿ ಔಟ್ಸೈಡ್ ತಗೊಳ್ತೀವಿ. 2π into root of I divided by MB. Therefore T dash becomes equals to T divided by 2 because 2π into root of I by MB is ಟೈಮ್ ಪೀರಿಯಡ್ ಆಫ್ ದ ಇನಿಷಿಯಲ್ ಬಾರ್ ಮ್ಯಾಗ್ನೆಟ್ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಅಂದರೆ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಒಂದು ಬಾರ್ ಮ್ಯಾಗ್ನೆಟ್ನ 2 ಪೀಸ್ ಆಗಿ ಮಾಡಿದ್ದಾಗ ನಮಗೆ ಅದರ ಟೈಮ್ ಪೀರಿಯಡ್ ಅನ್ನೋದು ಹಾಫ್ ಆಫ್ ದ ಇನಿಷಿಯಲ್ ಟೈಮ್ ಪೀರಿಯಡ್ ಆಗಿ ಚೇಂಜ್ ಆಗುತ್ತೆ ಅಂತ ನಾವು ಇಲ್ಲಿ ಪ್ರೂವ್ ಮಾಡಬಹುದು. ಓಕೆನಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಅರ್ಥ ಆಗಿದೆ ಅಲ್ವಾ ಇದನ್ನು ಹೇಗೆ ನಾವು ಅನಲೈಸ್ ಮಾಡ್ತಾ ಇದ್ವಿ, ಹೇಗೆ ಇದನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಓಕೆ, ಸೊ ಐ ಥಿಂಕ್ yes, these are all the questions, important questions and important MCQs of single answer and also multiple answer from the chapter magnetism and matter which are given in our exemplar book. Okay, so please go through this once again. ಇನ್ನೊಂದ್ಸರಿ ಹೋಗಿ ಒಂದ್ಸರಿ ಓದಿ, ಏನಾದರೂ ಪಾಯಿಂಟ್ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಂದ್ಸರಿ ಕೇಳಿಸ್ಕೊಂಡು, ಇಲ್ಲ ಅಂದರೆ ಕಮೆಂಟ್ ಮಾಡಿ, so that I will reply to you. Is it clear? So I think you have understood each and every point. So with this I am going to end the today's video. ಅಂದರೆ ಈ ಒಂದು ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋಲಿ ನಾವು ಮತ್ತೆ ಮೀಟ್ ಆಗೋಣ with the new chapter, that is electromagnetic induction. Okay, until then please keep preparing, don't waste your time. Is it clear? So thank you very much. Bye bye.